ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು JP ನಗರ್ ಫಸ್ಟ್ ಫೇಸ್ಗೆ ಬಂದಿದ್ದೀವಿ. ಇಲ್ಲಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಒಂದು ಹೊಸ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಕ್ಲಿನಿಕ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು, ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದನ್ನ ನಾವಿವತ್ತು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ವಿಡಿಯೋವನ್ನ ತಪ್ಪದೆ ನೀವು ಕೊನೆ ತನಕ ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ ನಾವು ಗೆಸ್ಟ್ ಅನ್ನ ವೆಲ್ಕಮ್ ಮಾಡೋಣ. ಇವರು ಈ ಕ್ಲಿನಿಕ್ನ ಸೆಂಟರ್ ಹೆಡ್ ಮತ್ತು ಕಾಸ್ಮೆಟಾಲಜಿಸ್ಟ್ ಆಗಿದ್ದಾರೆ. ಕಾಜಲ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಾಜಲ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಆಯುರ್ವೇದ ವತಿಯಿಂದ ಈಗೇನು ನೀವು ಕ್ಲಿನಿಕ್ ಓಪನ್ ಮಾಡಿದ್ದೀರಾ, ಈ ಕ್ಲಿನಿಕ್ ಓಪನ್ ಆಗಿ ಎಷ್ಟು ದಿನ ಆಯಿತು, ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ? ಖಂಡಿತ. ಸೊ ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ ಶ್ರೀ ಪರಿಪೂರ್ಣ ಸನಾತನ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಆಯುರ್ವೇದ ನಮ್ಮದು ನೆಲಮಂಗಲಲ್ಲಿರೋದು. ಸೊ ಅಲ್ಲಿ ತುಂಬ ಡಿಸ್ಟೆನ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ನಮ್ಮ ಬ್ಯಾಂಗ್ಳೂರಿಯನ್ಸ್ ಎಲ್ಲ ಹೋಗಬೇಕು ಅಂತಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ JP ನಗರಲ್ಲಿ ಫಸ್ಟ್ ಫೇಸಲ್ಲಿ ಹೊಸದಾಗಿ ನಾವು ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಸೊ ಇದು ಓಪನ್ ಆಗಿ ಜಸ್ಟ್ ಒಂದು 10 months ಆಗಿದೆ. ಲಾಸ್ಟ್ ಇಯರ್ ವಿ ಹ್ಯಾವ್ ಓಪನ್ ದ ಕ್ಲಿನಿಕ್. ಸೊ ಇಲ್ಲಿ ನಾವು ಏನೇನು ಫೆಸಿಲಿಟೀಸ್ ಕೊಡ್ತೀವಿ ಅಂತಲೂ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಮ್ಮ ಹತ್ರ ಇರೋದು ಮರ್ಮಾ ಥೆರಪಿ ಅಂತಲೂ ಮಾಡ್ತಾ ಇದ್ದೀವಿ. ಇಟ್ ಈಸ್ ಪಾರ್ಟ್ ಆಫ್ ಆಯುರ್ವೇದ ಟ್ರೀಟ್ಮೆಂಟ್. ಆ ಮರ್ಮಾ ಥೆರಪಿಯಲ್ಲಿ ನಾವೇನೇನು ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಆಲ್ ದ ಪ್ರಾಬ್ಲಮ್ಸ್ ಫ್ರಮ್ ಟಾಪ್ ಟು ಟೋ. ಸರ್ವಿಕಲ್ ಇಶ್ಯೂಸ್ ಇರ್ಬೋದು, ಇಲ್ಲ ಬ್ಯಾಕ್ ಪೇನ್ ಇಶ್ಯೂಸ್ ಇರ್ಬೋದು, ಲಂಬರ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ನಿಮಗೆ ಸಿಯಾಟಿಕಾ ನರ್ವ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ವೆರಿಕೋಸ್ ವೇನ್ಸ್ ಇರ್ಬೋದು, ಇಲ್ಲ ಮೈಗ್ರೇನ್ ಇರ್ಬೋದು, ಆ್ಯಂಡ್ ಆಲ್ಸೋ ತುಂಬ ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆ್ಯಂಡ್ ಅದರ್ ಮಲ್ಟಿಪಲ್ ಆರ್ಗನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ PCOD ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಪ್ಲಸ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಸೊ ಅಲ್ಲಿ ನಾವು ನೆಲಮಂಗಲ ಇರುವಂಥ ಹಾಸ್ಪಿಟಲಲ್ಲಿ ಸೊ ಅಲ್ಲಿ ಸ್ಟೇ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಫೆಸಿಲಿಟೀಸ್ ಇದೆ. ಸೊ ರೂಮ್ ಫೆಸಿಲಿಟೀಸು ಎಲ್ಲ ಇರುತ್ತೆ ಅಲ್ಲಿ. ಸೊ ಇಲ್ಲಿ ಏನಂತಂದರೆ, ಡ್ಯೂ ಟು ದಿಸ್ ಬ್ಯುಸಿ ಶೆಡ್ಯೂಲ್, ಸೊ ಎಸ್ಪೆಷಲಿ ಫಾರ್ IT ಪೀಪಲ್, ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ JP ನಗರ್ ಫಸ್ಟ್ ಫೇಸಲ್ಲಿ ನಾವು ಕ್ಲಿನಿಕ್ ಓಪನ್ ಮಾಡಿರೋದೆ. ಸೊ ಎಲ್ಲ ಲೈಕ್ ಲೀಜರ್ ಪೀರಿಯಡ್ಸಲ್ಲಿ ಇರುವವ್ರಿಗೆ ಸೊ ಲಂಚ್ ಟೈಮಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಇಟ್ ಇಸ್ ಕೈಂಡ್ ಆಫ್ ಲೈಕ್ 1 to 1.5 hour ಟ್ರೀಟ್ಮೆಂಟ್ ಇರುತ್ತೆ. ಸೊ ಆ ಟ್ರೀಟ್ಮೆಂಟಲ್ಲಿ ಡೈಲಿ 1 week ಟ್ರೀಟ್ಮೆಂಟ್ಸ್ ಇರುತ್ತೆ ನಮ್ಮದು. ಸೊ 1 week to 10 days ಟ್ರೀಟ್ಮೆಂಟ್ಸ್ ಆ ಥರ ಇರುತ್ತೆ. ಸೊ ಅದನ್ನು ನೀವು ಬಂದುಬಿಟ್ಟು ಮಾಡಿಸ್ಕೊಂಡು ಯು ಕ್ಯಾನ್ ಗೋ ಟು ಯೋರ್ ವರ್ಕ್ ಅಗೇನ್. ಸೊ ಕಾಜಲ್, ಈಗ ಇದು ಮರ್ಮ ಚಿಕಿತ್ಸೆ ಏನಾದರೂ ಮಾಡಿಸ್ಕೋಬೇಕಂದ್ರೆ ಆ ಥರ ಮಾರ್ನಿಂಗ್ ಟೈಮ್ ಮಾಡಿಸ್ಕೋಬೇಕಾ ಅಥವಾ ಮಧ್ಯಾಹ್ನ ಮಾಡಿಸ್ಕೋಬೇಕಾ, ಆ ಥರ ಏನಾದರೂ ಟೈಮಿಂಗ್ಸ್ ಇದೆಯಾ? ಹಾಂ, ಖಂಡಿತ. ಸೊ ಇದು ಒಳ್ಳೆ ಕ್ವಶನ್ ಅವ್ರು ಕೇಳಿರೋದು. ಸೊ ಡಿಪೆಂಡ್ಸ್ ಆನ್ ದ ಕನ್ಸರ್ನ್ ಆಫ್ ದ ಪೇಷಂಟ್. ಸೊ ಇವಾಗ ಒಬೆಸಿಟಿ ಅಂತ ಬರ್ತಾರೆ. ಸೊ ಒಬೇಸ್ ಅವ್ರು ಇರೋರಿಗೆ ನಾರ್ಮಲಿ ಅರ್ಲಿ ಮಾರ್ನಿಂಗ್ ಟ್ರೀಟ್ಮೆಂಟ್ಸ್ ಕೊಡ್ತಾ ಇರ್ತೀವಿ. ಲೈಕ್ ನಿಮಗೆ ವೆಯ್ಟ್ ಲಾಸ್ ಇರ್ಬೋದು, ಇಲ್ಲ ವಿರೇಚನ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಸ್ನೇಹಪಾನ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಇಟ್ಸ್ ಕೈಂಡ್ ಆಫ್ ಪ್ಯಾಕೇಜ್. ಸೊ ಒಬೇಸಿಟಿ ಅಂತ ನಾವು ಆ ಪಾರ್ಟಿಗೆ ಬಂದಾಗ, ಸೊ ಒಬೇಸಿಟಿಗೆ ಬೇಸಿಕಲಿ ನಾವು ಅರ್ಲಿ ಮಾರ್ನಿಂಗ್ ಟೈಮಲ್ಲೇ ಕರಿತಾ ಇರ್ತೀವಿ. ಸೊ ಬೇರೆ ಟ್ರೀಟ್ಮೆಂಟ್ಸ್ ಇವಾಗ ನಾರ್ಮಲಿ ಇಲ್ಲ ರಿಲ್ಯಾಕ್ಸೇಷನ್ ಮಸಾಜ್ ಇರ್ಬೋದು, ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಸಿಯಾಟಿಕಾ ಪ್ರಾಬ್ಲಮ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಅಂಥ ಪೇಷಂಟ್ಸ್ ಎಲ್ಲ ಮಧ್ಯಾಹ್ನ ಇಲ್ಲ ಅವ್ರಿಗೆ ಲಂಚ್ ಟೈಮಲ್ಲಿ ಫ್ರೀ ಇರ್ಬೋದು, ಇಲ್ಲ ಮೇ ಬಿ ಈವ್ನಿಂಗ್ ಆಫೀಸ್ ಅವರ್ಸ್ ಆಗಿದ್ಮೇಲೆ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಟೈಮ್ ಶೆಡ್ಯೂಲ್ ಏನೂ ಇಲ್ಲ. ಅಂದರೆ ಈ ಚಿಕಿತ್ಸೆ 1 hour ತಗೊಳುತ್ತಾ, 2 hours ತಗೊಳುತ್ತಾ, ಟೈಮ್ ಲಿಮಿಟೇಷನ್ ಎಷ್ಟಿರುತ್ತೆ? ಹೌದು. ಸೊ ಇಟ್ ಇಸ್ ಕೈಂಡ್ ಆಫ್ ಮಿನಿಮಮ್ 45 minutes ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗೋ ಅಪ್ ಟು 2 hours. ಸೊ 2 hours ಟ್ರೀಟ್ಮೆಂಟು ಆಗುತ್ತೆ. ಡಿಪೆಂಡ್ಸ್ ಆನ್ ದ ಕ್ಲೈಂಟ್ಸ್ ಕನ್ಸರ್ನ್. ಅದು ಯಾವ ಪೇಷಂಟ್ಗೆ ಯಾವ ಥರ ಪ್ರಾಬ್ಲಮ್ ಇದೆ, ಮಲ್ಟಿಪಲ್ ಇಶ್ಯೂಸ್ ಇದ್ದರೆ ಅಲ್ಲೆಲ್ಲ ನಾವು ಫೋಕಸ್ ಮಾಡಿ ಮರ್ಮ ಮಾಡಬೇಕಾಗುತ್ತೆ. ಸೊ ವೈಟಲ್ ಪಾಯಿಂಟ್ಸ್ಗೆ ಸ್ಟಿಮ್ಯುಲೇಟ್ ಮಾಡಿ ಮ್ಯಾನಿಪುಲೇಷನ್ ಮಾಡೋ ಟೆಕ್ನಿಕ್ಗೆ ಮರ್ಮ ಥೆರಪಿ ಅಂತ ಹೇಳ್ತೀವಿ. ಸೊ ಚಿಕಿತ್ಸೆಗೆ ಏನಾದರೂ ಬರಬೇಕಂದ್ರೆ ಏನಾದರೂ ಖಾಲಿ ಹೊಟ್ಟೆಯಲ್ಲೇ ಬರಬೇಕಾ, ಏನಾದರೂ ತಿನ್ಕೊಂಡು ಬರ್ಬೋದಾ? ಇದು ಯಾಕೆಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಇದು. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡಿ. ಖಂಡಿತ. ಸೊ ಫಸ್ಟ್ ಡೇ ಬಂದ್ಬಿಟ್ಟು ನಿಮಗೆ ಡೆಮೋ ಸೆಷನ್ ಇರುತ್ತೆ. ಸೊ ಬೇಸಿಕಲಿ ಲಂಚ್ ಟೈಮ್ ಮಾಡಿಕೊಂಡು ಕನ್ಸಲ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಜಸ್ಟ್ ನಿಮಗೆ 1 hour ಗ್ಯಾಪ್ ಇರಬೇಕಾಗುತ್ತೆ ಫುಡ್ಗೆ ಪ್ಲಸ್ ಟ್ರೀಟ್ಮೆಂಟ್ಗೆ. ಸೊ ಜನರಲಿ ನಾವೇನಾದರೂ ಕನ್ಸಲ್ಟೇಷನ್ಗೆ ಬಂದಾಗ ಸೊ ಫಸ್ಟ್ ನಿಮ್ಮದು ಬಂದುಬಿಟ್ಟು ಎಲ್ಲ ಹಿಸ್ಟ್ರಿ ತೊಗೋಬೇಕಾಗುತ್ತೆ. ನಿಮ್ಮ ಹಳೆ ರಿಪೋರ್ಟ್ಸ್ ಏನಾದರೂ ಇದ್ದಾಗ, ಇಲ್ಲ ರೀಸೆಂಟಾಗಿ ರಿಪೋರ್ಟ್ಸ್ ಏನಾದರೂ ತೊಗೊಂಡು ಬಂದಾಗ ಸೊ ವಿ ವಿಲ್ ಅನಲೈಸ್ ಇಟ್ ಆ್ಯಂಡ್ ಆಲ್ಸೋ ವಿಲ್ ಹ್ಯಾವ್ ದ ಡೆಮೋ ಸೆಷನ್. ಸೊ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಮ್ಯಾನಿಪುಲೇಷನ್ ಟೆಕ್ನಿಕ್ಕಿಂದ ನಾವು ಅದನ್ನು ಫೋಕಸ್ ಮಾಡಿ ಫಸ್ಟ್ ಅನಲೈಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಅವರು ಅಟ್ಲೀಸ್ಟ್ 1 hour ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ಕಾಜಲ್ ಅವರೇ, ನಿಮ್ಮ ಈಗ IIAHS ಮತ್ತು ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿ ಈಗ ಡಯಾಬಿಟಿಸು ಕೂಡ ನೀವೇನಾದರೂ ಟ್ರೀಟ್ಮೆಂಟ್ ಕೊಡ್ತೀರಾ? ಹೌದು. ಸೊ ನಮ್ಮಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಯಾವ್ಯಾವು ಅಂತಂದರೆ ಈವನ್ ಎವ್ರಿಥಿಂಗ್ ಲೈಕ್ ಫ್ರಮ್ ಟಾಪ್ ಟು ಟೋ. ನಾನು ಹೇಳಿರೋ ಪ್ರಕಾರ ಮೈಗ್ರೇನ್ ಇರ್ಬೋದು, ಸೊ ಬೇರೆ ಇಶ್ಯೂಸ್ ಏನೇ ಇದ್ರೂ ರಿಲೇಟೆಡ್ ಟು ನರ್ವಸ್ ಸಿಸ್ಟಮ್ ಆ್ಯಂಡ್ ರಿಲೇಟೆಡ್ ಟು ಬೋನ್ಸ್ ರಿಲೇಟೆಡ್ ಟ್ರೀಟ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ಡಯಾಬಿಟೀಸ್ ಆ್ಯಂಡ್ BP. ಸೊ ಎವ್ರಿಥಿಂಗ್ ವಿ ಹ್ಯಾವ್ ದ ಟ್ರೀಟ್ಮೆಂಟ್. ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕಾಜಲ್ ಅವರೇ, ಈಗಂತೂ ತುಂಬ ಜನರಿಗೆ ನಾವು ಹೈಪರ್ ಟೆನ್ಷನ್ ಆಗೋದನ್ನು ನೋಡ್ತಾನೆ ಇರ್ತೀವಿ. ಸೊ ಅಂಥ ಪೇಷಂಟ್ ಇಲ್ಲಿಗೆ ಬಂದರೆ ನೀವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅವ್ರಿಗೆ? ಹೌದು.
ಸೊ ಇವಾಗಿರುವಂಥ ಲೈಫ್ ಸ್ಟೈಲ್ ಪ್ರಾಬ್ಲಮಲ್ಲಿ ಹೇಗೆ ಅಂತಂದರೆ ಎಲ್ಲ IT ಪೀಪಲ್ ಎಲ್ಲ ತುಂಬಾ ಸ್ಟ್ರೆಸ್ಡ್ ಆಗಿರ್ತಾರೆ. ಸೊ ಅರ್ಲಿ ಏಜಲ್ಲೇ ಅವ್ರಿಗೆ ಅರ್ಲಿ ಸ್ಟೇಜಲ್ಲೇ ಅವ್ರಿಗೆ BP ಆ್ಯಂಡ್ ಶುಗರ್ ಎಲ್ಲ ಬಂದುಬಿಡುತ್ತೆ. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಲೈಫ್ ಸ್ಟೈಲ್ ಚೇಂಜಸ್. ಡಯಟ್ ಆಲ್ಸೋ ನಾವು ಕೊಡ್ತಾ ಇರ್ತೀವಿ ಡಯಟಿಷಿಯನ್ ಮೂಲಕ. ಸೊ ಪ್ಲಸ್ ಅವರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಲೈಕ್ ಹೈಪರ್ ಟೆನ್ಷನ್ ಬೇಗನೆ ಬಂದಾಗ ಇಲ್ಲ ಪ್ರೀ ಡಯಾಬಿಟೀಸ್ ಇದ್ರೂ ವಿ ವಿಲ್ ಟ್ರೀಟ್ ಇಟ್ ವಿತ್ ಮರ್ಮಾ ಥೆರಪಿ. ಸೊ ವೈಟಲ್ ಪಾಯಿಂಟ್ಸಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದು ಇದೆಯೋ ಲೈಕ್ ನರ್ವಸ್ ಸಿಸ್ಟಮ್ ಇರ್ಬೋದು, ಇಲ್ಲ ಬೋನ್ಸ್ ರಿಲೇಟೆಡ್ ಇರ್ಬೋದು, ಇಲ್ಲ ಅವರಿಗೆ BP, ಶುಗರ್, ಥೈರಾಯ್ಡ್ ಇಶ್ಯೂಸ್, PCOD ಇಶ್ಯೂಸ್ ಎಲ್ಲದಕ್ಕೂ ವಿಲ್ ಟ್ರೀಟ್ ಹಿಯರ್. ಕೆಲವೊಬ್ಬರಿಗೆ ನಾವು ನೋಡ್ತಾ ಇರ್ತೀವಿ, ತುಂಬ ಜನರಿಗೆ ಕಿಡ್ನಿ ಸ್ಟೋನ್ ಪದೇ ಆಗ್ತಾನೆ ಇರುತ್ತೆ. ಸೊ ಅಂಥವರು IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬಂದರೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಹೌದು, ಖಂಡಿತ. ಸೊ ಇವಾಗ ರಿಲೇಟೆಡ್ ಟು ಆರ್ಗನ್ಸ್ ಅಂದಾಗ ಲಿವರ್ ಇಶ್ಯೂಸ್ ಇರ್ಬೋದು, ಲೈಕ್ ಫ್ಯಾಟಿ ಲಿವರ್ ಇರ್ಬೋದು, ಇಲ್ಲ ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು. ಆ್ಯಕ್ಚುಲಿ ಕಿಡ್ನಿ ಫೇಲ್ಯೂರ್ ಇರೋರ್ಗು ವಿ ಆರ್ ಟ್ರೀಟಿಂಗ್ ಆ್ಯಕ್ಚುಲಿ. ಸೊ ಹೇಗೆ ಅಂತಂದರೆ ಅವ್ರು ತೊಗೊಳ್ಳುವಂಥ ಫುಡ್ಡಲ್ಲಿ, ಸೊ ನಮ್ಮ ಬಾಡಿಯಲ್ಲಿ ಫಂಕ್ಷನ್ ಮಾಡೋದೇ ಕಿಡ್ನೀಸ್ ಆ್ಯಕ್ಚುಲಿ. ಸೊ ಎಲ್ಲ ನಮ್ಮ ಫಿಲ್ಟ್ರೇಷನ್ ಆಗೋದು ಕಿಡ್ನೀಸಿಂದ. ಸೊ ಅವ್ರು ಏನೇನು ಆಹಾರ ತೊಗೊಳ್ತಾರೋ ಅದು ಸರಿಯಾಗಿ ಫಿಲ್ಟ್ರೇಷನ್ ಆಗದೇ ಇರುವಾಗ ಕಿಡ್ನಿ ಸ್ಟೋನ್ ಆಗಿ ಫಾರ್ಮ್ ಆಗುತ್ತೆ. ಸೊ ಆ ಕಿಡ್ನಿ ಸ್ಟೋನ್ಗೆ ವಿ ವಿಲ್ ಟ್ರೀಟ್ ಇಟ್ ವಿತ್ ಆಯುರ್ವೇದ ಟ್ರೀಟ್ಮೆಂಟ್ ಆ್ಯಂಡ್ ಮರ್ಮಾ ಥೆರಪಿನೂ ಮಾಡ್ತಾ ಇದ್ದೀವಿ. ಸೊ ಕಿಡ್ನಿ ಸ್ಟೋನ್ ಆಗಬಾರ್ದು ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ? ಖಂಡಿತ. ಸೊ ನಮ್ಮಲ್ಲಿ ಡಯಟಿಷಿಯನ್ಸ್ ಇದ್ದಾರೆ. ಸೊ ಆಗೋರಿಗೂ ಪ್ಲಸ್ ಮುಂದೆ ಬರದೇ ಇರೋ ಥರ ಪ್ರಿಕಾಷನ್ಸ್ ಆಗಿನೂ ತಗೋಬೋದು. ಸೊ ಬೇಸಿಕಲಿ ಅವ್ರಿಗೆ ಯಾವ ಥರ ವಿಟಮಿನ್ಸ್ ಲೆವೆಲ್ ಹೇಗಿದೆ ಬಾಡಿಯಲ್ಲಿ, ಸೊ ಅವ್ರು ತಿನ್ನುವಂಥ ಆಹಾರದಲ್ಲಿ ಯಾವ ಥರ ಅವರಿಗೆ ಅದನ್ನು ಫಾರ್ಮೇಷನ್ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡಿಬಿಟ್ಟು ಅವರಿಗೆ ನಾವು ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಸೊ ಈ ಕಿಡ್ನಿ ಸ್ಟೋನ್ ಆಗೋಕ್ಕೆ ಮುಖ್ಯ ಕಾರಣ ಏನಂತೀರಾ? ಆ್ಯಕ್ಚುಲಿ ಇಟ್ ಇಸ್ ಅ ಫುಡ್ ಹ್ಯಾಬಿಟ್. ಸೊ ನೀರು ಚೆನ್ನಾಗಿ ಕುಡದೇ ಇರ್ಬೋದು, ಡಿಹೈಡ್ರೇಟೆಡ್ ಆಗಿರುತ್ತೆ ಬಾಡಿ. ಸೊ ಇವಾಗ ಮಿನಿಮಮ್ 3 to 4 ಲೀಟರ್ಸ್ ಪರ್ ಡೇ ಅಂತ ಹೇಳ್ತಾರೆ ಟು ಕೀಪ್ ಅವರ್ ಬಾಡಿ ಹೈಡ್ರೇಟೆಡ್. ಸೊ 70% ಆಫ್ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ವಾಟರ್. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಅಂತಂದರೆ ವಿ ಶುಡ್ ಕಂಟಿನ್ಯೂ ದ್ಯಾಟ್ ಆ್ಯಸ್ 3-4 ಲೀಟರ್ಸ್ ಪರ್ ಡೇ ಅನ್ನೋದಂತೂ ಕಂಪ್ಲೀಟಾಗಿ ಇರುತ್ತೆ. ಸೊ ನೀರು ಕಡಿಮೆ ಕುಡ್ಕೊಳ್ತಾ ಇರ್ಬೋದು, ಇಲ್ಲ ಮೇ ಬಿ ಯೂರಿನ್ ಫ್ರೀಕ್ವೆಂಟಾಗಿ ಪಾಸ್ ಮಾಡದೇ ಇರೋರಿಗೆ ಸೊ ಕಿಡ್ನಿ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಅವ್ರು ತಗೊಳ್ಳುವಂಥ ಆಹಾರ ಮೇ ಬಿ ಪೆಪ್ಸಿ, ಕೋಕ್, ಆಮೇಲೆ ಜಂಕ್ ಫುಡ್ ಇದೆಲ್ಲ ಅವರಿಗೆ ಫಿಲ್ಟ್ರೇಷನ್ ಆಗಲ್ಲ ನಮ್ಮ ಬಾಡಿಯಲ್ಲಿ. ಸೊ ಆ ರೀಸನಿಂದನೂ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆಯೇ ಕೆಲವೊಬ್ರು ಹೇಳ್ತಾ ಇರ್ತಾರೆ ಕಿಡ್ನಿ ಸ್ಟೋನ್ ಜಾಸ್ತಿ ಆದರೆ ಬಿಯರ್ ಕುಡಿಬಹುದು ಅಂತ. ಸೊ ಆಯುರ್ವೇದದ ಪ್ರಕಾರ ಇದು ಸರಿನಾ ತಪ್ಪಾ? ಆ್ಯಕ್ಚುಲಿ ಆಯುರ್ವೇದ ಪ್ರಕಾರ ನಾವು ನೋಡೋಕ್ಕೆ ಹೋದರೆ ಸೊ ಈ ಜಂಕ್ ಫುಡ್ಸ್ ಏನೇನಿದೆಯೋ ಸಾತ್ವಿಕ್ ಫುಡ್ ಅಂತ ಬರುತ್ತೆ. ಸೊ ಇಫ್ ವಿ ಆರ್ ಟ್ರೀಟಿಂಗ್ ಆನ್ ದ ಪರ್ಟಿಕ್ಯುಲರ್ ಬಾಡಿ, ಇವಾಗ ನಾವು ಅದನ್ನು ಟ್ರೀಟ್ ಮಾಡ್ತಾ ಇದ್ದೀವಿ ಕಿಡ್ನಿ ಸ್ಟೋನ್ಸ್ಗೆ ಅಂತಂದರೆ ಡೆಫಿನೆಟ್ಲಿ ಡಯಟ್ ಶುಡ್ ಬಿ ಫಾಲೋಡ್. ಸೊ ಬಿಯರ್ ಕುಡಿಬೇಕಾ ಇಲ್ಲ ಅನ್ನೋದು ಆ್ಯಕ್ಚುಲಿ ಇಟ್ ಇಸ್ ರಿಲೇಟೆಡ್ ಟು ದೇರ್ ಲೈಫ್ ಸ್ಟೈಲ್. ತುಂಬ ಜನ ಅಡಿಕ್ಟ್ ಆಗಿರ್ತಾರೆ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್, ತುಂಬ ಸ್ಟ್ರೆಸ್ ಇರುತ್ತೆ. ದೇ ಕ್ಯಾನ್ ಜಸ್ಟ್ ಲಿಮಿಟೆಡ್ಲಿ ದೇ ಕ್ಯಾನ್ ಟೇಕ್ ಇಟ್, ಬಟ್ ವಿ ವಿಲ್ ಆಲ್ಸೋ ಟೆಲ್ ದೆಮ್ ಟು ಅವಾಯ್ಡ್ ಇಟ್. ಬಟ್ ಅಗೇನ್ ಇಟ್ಸ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಡಾಕ್ಟರ್, ನಮಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, JP ನಗರ್ ಫಸ್ಟ್ ಫೇಸಲ್ಲಿರುವ IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬಂದರೆ ನಿಮಗೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ. ಸೊ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್.